ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ನಿಮಗೆ ವ್ಲಾಗ್ನ ಅಪ್ಲೋಡ್ ಮಾಡ್ತಿರೋದು. ಆಲ್ಮೋಸ್ಟ್ 5 days ಆಯಿತು ಅಂತ ಅಂದ್ಕೊತೀನಿ. ಸ್ವಲ್ಪ ನನ್ನ ಕಿಚನ್ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ. ನಿಮಗೆ ಗೊತ್ತಿದೆ, ಲಾಸ್ಟ್ ವೀಡಿಯೋದಲ್ಲೆಲ್ಲ ನಾನು ಹೇಳಿದ್ದೀನಿ, ರಿನೋವೇಟ್ ಮಾಡಿಸ್ತಾ ಇದ್ದೀವಿ ನಮ್ಮ ಕಿಚನ್ ಅಂತ ಹೇಳಿಬಿಟ್ಟು. ನಮಗಿದೊಂಥರ ಅವಾಗವಾಗ ಏನಾದ್ರು ಚೇಂಜಸ್ ಮಾಡಬೇಕು ಮನೆಯಲ್ಲಿ ಅಂತ ಅನಿಸಿದ್ರೆ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮದು ಟೆರೆಸ್ನು ಕೂಡ ನಾವು ಮೇಕ್ ಓವರ್ ಮಾಡಿದ್ವಿ ಲಾಸ್ಟ್ ಇಯರ್. ಐ ಥಿಂಕ್ ನನ್ನ ಪಾಪ ಹುಟ್ಟೋದಕ್ಕಿಂತ ಮುಂಚೆ ರಿನೋವೇಟ್ ಮಾಡಿಸಿದ್ವಿ. ಏನಂತ ಹೇಳಿದ್ರೆ, ಅದು ನಾವಿರೋ ಸ್ಪೇಸ್ ಅಲ್ವಾ, ಸ್ವಲ್ಪ ಚೆನ್ನಾಗಿರಲಿ, ಒಂಚೂರು ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ನಾವು ಆ ಥರ ಅವಾಗವಾಗ ಏನಾದ್ರು ಚಿಕ್ಕ ಪುಟ್ಟ ಚೇಂಜಸ್ ಇದ್ದರೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಇದು ಕಿಚನ್ನಿಂದಂತೂ ಒಂದು ಸ್ವಲ್ಪ ಮೇಜರ್ ಚೇಂಜಸ್ ಅಂತಲೇ ಹೇಳ್ಬೋದು. ಇಡೀ ಕಂಪ್ಲೀಟ್ ಕಿಚನ್ ಡೆಮಾಲಿಷನ್ ಮಾಡಿಸ್ಬಿಟ್ಟು ನಾವು ಹೊಸ ಮನೆಗೆ ಹೇಗೆ ಮಾಡ್ತಾರಲ್ವ ಆ ಥರ ನಾವು ಇದನ್ನು ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಸ್ವಲ್ಪ ಬಿಗ್ ಟಾಸ್ಕ್ ಅಂತಲೇ ಅನ್ನಿಸ್ತು. ಬಿಕಾಸ್ ಕೆಲವೊಂದು ಮೇಜರ್ ಚೇಂಜಸ್ ಹೇಳಿದ್ದೆ ನಾನು. ಸಿಂಕು ಈ ಕಡೆ ಬರಬೇಕು, ಆ ಪ್ಲೇಸ್ಗೆ ಅಲ್ಲಿ ಡಿಶ್ ವಾಷರ್ ಹೋಗಬೇಕು. ಆ್ಯಂಡ್ ತುಂಬ ಮೇಜರಾಗಿ ಕೆಲವೊಂದನ್ನು ನಾನು ಡಿಸೈಡ್ ಮಾಡಿದ್ದೆ, ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ ಹೇಳ್ಬಿಟ್ಟು. ಸ್ವಲ್ಪ ಕಸ್ಟಮೈಸ್ಡ್ ಮಾಡಿಸ್ಬೇಕಿತ್ತು ನನ್ನ ಕಿಚನನ್ನು. ಸೊ ಆ ರೀತಿ ಸ್ಟಾರ್ಟ್ ಮಾಡಿದ್ದು ವರ್ಕ್ ಇದು ಎಲ್ಲಿಗೆ ಬಂದು ನಿಂತಿದೆ ಅಂತ ನೀವು ಈ ವಿಡಿಯೋ ಎಂಡಿಂಗಲ್ಲೆಲ್ಲ ನೋಡ್ತೀರಾ. ಮತ್ತು ತುಂಬ ಜನ ಏನು ಹೇಳ್ತಾ ಇದ್ರಿ ಅಂದರೆ, ಎನಿ ಸ್ಟ್ರಾಂಗ್ ಪರ್ಟಿಕ್ಯುಲರ್ ರೀಸನ್ ನೀವು ಈ ಥರ ಕಿಚನ್ ಮೇಕ್ ಓವರ್ ಮಾಡಿಸ್ತಾ ಇರೋದಕ್ಕೆ? ಫಾರ್ ಎಕ್ಸಾಂಪಲ್ ಏನಾದರೂ ವಾಸ್ತು ಏನಾದರೂ ಇದು ಮಾಡಿಕೊಂಡು ಕೇಳಿಕೊಂಡು ನೀವು ಈ ರೀತಿ ಚೇಂಜ್ ಮಾಡಿಸ್ತಿರೋದ ಕಂಪ್ಲೀಟ್ ಕಿಚನ್ನು ಹಾಗೆ ಹಿಂಗೆ ಅಂತೆಲ್ಲ ನನಗೆ ಕಾಮೆಂಟಲ್ಲೂ ಕೇಳ್ತಾಯಿದ್ರಿ. ಆಲ್ಸೋ ಮೆಸೇಜ್ ಮಾಡಿನೂ ಸ್ವಲ್ಪ ಜನ ಪರ್ಸ್ನಲಾಗೆ ಕೇಳಿದ್ರಿ. ಆ್ಯಕ್ಚುಲಿ ನಮ್ಮ ಕಿಚನ್ ತುಂಬ ವಾಸ್ತು ಪ್ರಕಾರ ತುಂಬಾ ಪರ್ಫೆಕ್ಟಾಗಿದೆ. ನಾವು ಮುಂಚೆನೂ ಎಲ್ಲ ಕೇಳಿದ್ದೀವಿ. ಈ ಮನೆ ನಾವು ಏನು ತೊಗೊಂಡಿದ್ದೀವಿ ಇದು ತುಂಬ ವಾಸ್ತು ಪ್ರಕಾರನೇ ಕಟ್ಟಿರೋದು. ಯಾರೋ ಓನರ್ ಇದ್ದಾರಲ್ವ, ಅವರು ಇಲ್ಲಿ ಇರಬೇಕು, ವಾಸ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಮನೆನ ಅವರು ಕಟ್ಟಿಸ್ಕೊಂಡಿದ್ರು. ಆಯಿತಾ, ಅವರು ಅದನ್ನೆಲ್ಲ ನೋಡಿನೇ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಈ ಮನೆ ವಾಸ್ತುನ ಬಿಲ್ಡ್ ಮಾಡಿದರು, ನಿಜ ಹೇಳಬೇಕಂದ್ರೆ. ಹಾಗಾಗಿ ನಮ್ಗೆ ಇದುವರೆಗೂ ಈ ಮನೆಯಲ್ಲಿ ಅಂಥ ಏನು ಆ ನೆಗೆಟಿವ್ ವೈಬ್ ಅಂತ ಹೇಳ್ತಾರಲ್ಲ, ಆ ಥರ ನಮ್ಗೆ ಯಾವತ್ತೂ ಅನಿಸಿಲ್ಲ. ಕೆಲವೊಂದು ಮನೆಗೆ ನೀವು ಎಂಟರ್ ಆಗಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಆ ಮನೆ ವಾತಾವರಣ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ವಾಸ್ತು ಇದನ್ನೆಲ್ಲ ನಾನು ಸ್ವಲ್ಪ ಸ್ಟ್ರಾಂಗಾಗಿ ನಂಬೋದ್ರಿಂದ ನಾವು ಈ ಮನೆಗೆ ಬರುವಾಗ್ಲೂ ಅದನ್ನೆಲ್ಲ ಅವ್ರ ಹತ್ರ ನಾವು ವಿಚಾರಿಸಿನೇ ನಾವು ಬಂದಿದ್ದು. ನಾವು ಈವನ್ ಶಾಸ್ತ್ರಿಗಳ ಹತ್ರ ಎಲ್ಲ ಕೇಳಿಕೊಂಡೆ ನಾವು ಈ ಮನೆಗೆ ನಾವು ಎಂಟರ್ ಆಗಿದ್ದು. ಓಕೆನಾ. ಸೊ ತುಂಬ ಚೆನ್ನಾಗಿ ವಾಸ್ತು ಪ್ರಕಾರವಾಗಿ ಈ ಮನೆನ ಕಟ್ಟಿದ್ದಾರೆ. ಹಾಗಾಗಿ ಕಿಚನ್ ಕೂಡ ನಮಗೆ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲಿಲ್ಲ. ಆ್ಯಸ್ ಇಟ್ ಈಸ್ ಹೇಗಿದೆ ಅದೇ ಥರನೇ ನಮಗೆ ನ್ಯೂ ಲುಕ್ ಬೇಕು ಅಷ್ಟೇ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ವಿಡಿಯೋ ಇಷ್ಟು ಕೆಲಸ ಆಗಿದೆ ಇವಾಗ ಸದ್ಯಕ್ಕೆ. ಸೊ ತುಂಬ ಮೆಸಪ್ ಆಗಿದ್ದೀವಿ, ಏನಂದ್ಕೊಂಡ್ಬಿಟ್ಟು. ಸೊ ಇಷ್ಟು ಕೆಲಸ ಆಗಿದೆ. ಆ್ಯಕ್ಚುಲಿ ಇನ್ನೂ ಬ್ಯಾಲೆನ್ಸ್ ಇದೆ. ಇನ್ನೂ ಸ್ವಲ್ಪ ಇನ್ನು ಎಷ್ಟು ಪರ್ಸೆಂಟ್ ಸೋಮ, ಇನ್ನು 10% ಕೆಲಸ ಇದೆ. ಅದು ಆಗೋದ್ರೆ ಸೂಪರ್ ಆಗಿರುತ್ತೆ. ಎಲ್ಲ ಸಾಫ್ಟ್ ಕ್ಲೋಸರ್ ಮಾಡಿಸಿದ್ದೀವಿ. ಆ್ಯಂಡ್ ಕಂಪ್ಲೀಟ್ ಎವ್ರಿಥಿಂಗ್ ಎಲ್ಲ ಸೆಲೆಕ್ಷನ್ ನಂದೇನೆ. ಸೊ ಫಿನಿಶ್ ಆದಮೇಲೆ ಇನ್ನೊಂದ್ಸರಿ ನಾನು ನಿಮಗೆ ಕಿಚನ್ ಟೂರ್ ಮಾಡ್ತೀನಿ. ಓಕೆ. ಪ್ರತಿಯೊಂದು ಇದಕ್ಕೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನಿರುತ್ತೆ ಅದನ್ನೆಲ್ಲ ನಾವೇ ಇದನ್ನು ಪಿಕ್ ಮಾಡಿಕೊಂಡು ತೊಗೊಂಡು ಬರಬೇಕಿತ್ತು. ಬಿಕಾಸ್ ಅವರು ಆ ಪ್ಯಾಕೇಜಲ್ಲಿ ನಮಗೆ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿರಲಿಲ್ಲ. ಇದೆಲ್ಲ ಎಕ್ಸ್ಟ್ರಾ ಏನೇನು ನಾವು ಹಾಕ್ತೀವಿ, ಫಾರ್ ಎಕ್ಸಾಂಪಲ್ ಈ ವಾಶ್ ಬೇಸಿನ್ ಆಗಲಿ, ಸಿಂಕ್ ಆಗಲಿ, ಆಮೇಲೆ ನಲ್ಲಿಗಳಾಗಲಿ, ಅದಕ್ಕೆ ಫಿಕ್ಸ್ ಮಾಡೋವಂಥ ಟ್ಯೂಬ್ಗಳು, ಪೈಪ್ಗಳಾಗಲಿ ಪ್ರತಿಯೊಂದನ್ನು ಕೂಡ ನಾವೇ ಪರ್ಚೇಸ್ ಮಾಡಬೇಕಿತ್ತು. ಅದು ನಮಗೆ ಒಂಥರ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು, ನಿಜ ಹೇಳಬೇಕಂದ್ರೆ. ಓವರ್ ಆಲ್ ಕಾಸ್ಟ್ ನನಗೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಯಿತಾ ನಾನು ಕಿಚನ್ ಮೇಕ್ ಓವರ್ ಮಾಡಿಸಿದ್ದು ಏನು ಅಂತ ನಾನು ನಿಮಗೆ ಡೀಟೇಲಾಗೆ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಯಾಮಾರಿದ್ರೆ ಏನೇನಾಗುತ್ತೆ ಅಂತ ನಿಮ್ಗೆ ಆ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳ್ತೀನಿ. ನೆಕ್ಸ್ಟು ನೀವು ಯಾರಾದರೂ ನಿಮ್ಮ ಮನೆಗೆ ಏನಾದರೂ ಚೇಂಜಸ್ ಮಾಡಿಸುವಾಗ ನಿಮಗೆ ಏನೇನು ಬರುತ್ತೆ, ಇಲ್ಲಿ ನೀವೇನೇನು ಫೇಸ್ ಮಾಡ್ಬೋದು ಒಂದು ಪ್ರಾಬ್ಲಮ್ನ ಅಂತ ನೀವು ಆ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು.
ಒಂದು ಮನೆಯಲ್ಲಿ ನಾವು ಎಷ್ಟು ಎಮೋಷನ್ಸ್ನ ಇಟ್ಕೊಂಡಿರ್ತೀವಿ, ಒಂದು ಮೂಲೆನಲ್ಲೂ ಒಂದು ಎಮೋಷನ್ಸ್ನ ಇಟ್ಕೊಂಡಿರ್ತೀವಿ. ಅಲ್ಲಿ ಏನಾದರೂ ಮಿಸ್ಟೇಕ್ ಆದಾಗ ಹೆಂಗೆ ಅನಿಸುತ್ತೆ ನಮಗೆ ಅನ್ನೋದನ್ನ ನಾನು ಇವಾಗ ಅಟ್ ಪ್ರೆಸೆಂಟು ನಾನು ಏನು ಗೋ ಥ್ರೂ ಮಾಡ್ತಿದ್ದೀನಿ ಅದನ್ನು ನಾನು ಡೆಫಿನೆಟ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕಾಮೆಂಟ್ ಬಿಲೋ ನಿಮಗೇನಾದರೂ ಆ ಸ್ಟೋರಿ ಕೇಳೋದಕ್ಕೆ ಇಷ್ಟ ಇದೆ ಅಂತಂದರೆ ನಾನು ಒಂದು ಈ ವಿಷಯನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಕಮ್ಮಿಂಗ್ ಡೇಸಲ್ಲಿ, ಓಕೆನಾ? ಇದಕ್ಕೆಲ್ಲ ಎಷ್ಟು ಖರ್ಚಾಯಿತು, ಎಷ್ಟು ಲಕ್ಷ ನಾವು ಸ್ಪೆಂಡ್ ಮಾಡಿದ್ದೀವಿ ಏನು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ನಾನು ತುಂಬ ಖುಷಿಯಾಗಿದ್ದೀನ ಇದೊಂದು ಮಾಡಿಸಿದ ಮೇಲೆ ಅಂತ ಅಂದರೆ ಡೆಫಿನೆಟ್ಲಿ ಐ ವಾಸ್ ನಾಟ್ ಅಟ್ ಆಲ್ ಹ್ಯಾಪಿ. ನಿಜವಾಗ್ಲೂ ಹೇಳಬೇಕಂತಂದರೆ ನಿಮಗೆ ನಾನು ಹೇಳ್ತೀನಿ ಅದು ಏನಕ್ಕೆ ಅಂತ ನಾನೇ ವಾಯ್ಸ್ ಓವರ್ ಕೊಡೋದಕ್ಕಿಂತ ನಾನೇ ಖುದ್ದಾಗಿ ವಿಡಿಯೋನ ಮಾಡ್ತೀನಿ, ಒಂದು ಡೆಡಿಕೇಟೆಡ್ ವಿಡಿಯೋ. ಅಷ್ಟರಲ್ಲಿ ನೋಡಿ ನಮ್ಮ ಪಾಪು ಮತ್ತು ಸೋಮು ಹಿಂಗೆ ಮಲ್ಕೊಂಡಿದ್ರು, ಒಂದು ಕ್ಯೂಟ್ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಅಗೇನ್ ನೆಕ್ಸ್ಟ್ ಡೇ ನಮಗೆ ಕ್ಲೀನಿಂಗ್ ಪ್ರಾಸೆಸ್ ಇತ್ತು. ಕಿಚನ್ ಎಲ್ಲ ಕಂಪ್ಲೀಟ್ ಆಯ್ತಲ್ಲ, ಅದ್ರ ಕ್ಲೀನಿಂಗ್ ಪ್ರಾಸೆಸ್ ಎಲ್ಲ ನಾವೇ ಮಾಡ್ಕೊಬೇಕಿತ್ತು. ಎಲ್ಲ ಯಾವ ಥರ ಡಸ್ಟ್ ಆಗಿತ್ತು ಮನೆ ಅಂತ ಹೇಳಿದ್ರೆ, ಇಮೇಲೆ ಸತ್ರೂ ಕೂಡ ಈ ಮನೆ ಏನೂ ಮಾಡಿಸ್ಬಾರ್ದಪ್ಪ ಅಂತ ಅನ್ನಿಸ್ತು. ಆ ಒಂದು ಕಿಚನ್ ಏರಿಯಾ ಏನಿದೆ ಅದು ಫುಲ್ಲು ಡಸ್ಟ್ ಆಗಿತ್ತು. ಅಲ್ಲಿಂದ ಅಲ್ಲಿಗೆ ಟಾರ್ಪಲ್ ಹಾಕ್ಕೊಂಡು ಕೆಲಸನ ಕಂಪ್ಲೀಟ್ ಮಾಡಿದರು. ಸೊ ನಮಗೆ ಹಾಲು ಮತ್ತು ರೂಮಲ್ಲೆಲ್ಲ ಅಷ್ಟೊಂದೇನು ಡಸ್ಟ್ ಆಗಿರಲಿಲ್ಲ. ಅದೇನು ಸ್ವಲ್ಪ ಒಂಚೂರು ಸಮಾಧಾನ ಅನ್ನಿಸ್ತು. ಬಟ್ ಕಿಚನ್ ಸೈಡು ತುಂಬ ಗಲೀಜು ಆಗಿತ್ತು. ಇಟ್ ವಾಸ್ ಆಬ್ವಿಯಸ್ ಅಲ್ಲ, ಹಾಗೆ ಆಗುತ್ತೆ ಮನೇಲಿ ಏನೋ ಒಂದು ಮೇಜರಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ 100% ಈ ಥರ ಗಲೀಜಾಗುತ್ತೆ. ಸೊ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ವಾರನೇ ಟೈಮ್ ಹಿಡಿತು ಅಂತ ಹೇಳ್ಬೋದು. 100% ಒಂದು ವಾರದವರೆಗೂ ನಾವು ಆ ಡಸ್ಟನ್ನೆಲ್ಲ ಇನ್ನೂ ಕ್ಲಿಯರ್ ಮಾಡ್ತಾನೇ ಇದ್ದೀವಿ. ನಿಜ ಹೇಳಬೇಕಂದ್ರೆ ಇನ್ನೂ ಕ್ಲಿಯರ್ ಮಾಡ್ಕೋತಾನೇ ಇದ್ದೀವಿ, ಇನ್ನೂ ಸರಿ ಹೋಗ್ತಾನೆ ಇಲ್ಲ ಅದು ಆ ರೀತಿ. ಯಾಕೆಂದರೆ ಚಿಕ್ಕ ಡಸ್ಟ್ ಅಲ್ವಾ, ಅದನ್ನು ಕ್ಲಿಯರ್ ಮಾಡೋದು ಭಾರಿ ಕಷ್ಟ ಆಗಿಬಿಡುತ್ತೆ. ಈ ಒಂದು ಕಿಚನ್ನಿಗೆ ನಾನು ತುಂಬ ಪ್ಲ್ಯಾನ್ ಮಾಡಿಬಿಟ್ಟು ನನಗೆ ಹಿಂಗೆ ಬೇಕು ಹಾಗೆ ಬೇಕು ಅಂತ ನಾನು ಅದು ಪ್ಲ್ಯಾನ್ ಮಾಡಿ ನಾನು ಅವರಿಗೆಲ್ಲ ಹೇಳಿ ಎಲ್ಲ ಮಾಡಿದ್ರೂ ಕೂಡ ಕೊನೆಗೆ ಅದು ನಾನು ಅಂದ್ಕೊಂಡಂಗೆ ಆಗಿಲ್ಲ. ಔಟ್ಪುಟ್ ನಿಮಗೆ ನೋಡೋದಕ್ಕೆ ಚೆನ್ನಾಗಿ ಅನಿಸ್ಬೋದು, ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಡಿಫ್ರೆಂಟ್. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಆಯಿತಾ? ಇವಾಗ ಸದ್ಯಕ್ಕೆ ನಿಮಗೆ ಹೇಗೆ ಅನ್ನಿಸ್ತಿದೆ, ನನಗಿದ್ರಲ್ಲಿ ನೀವು ಕಾಮೆಂಟ್ ಮಾಡಿ ಹೇಳಿ ನಿಮಗೆ ಔಟ್ಪುಟ್ ಹೇಗೆ ಅನ್ನಿಸ್ತಿದೆ ಅಂತ. ನಾನು ಇನ್ನೂ ಕೂಡ ಏನೂ ಸೆಟಪ್ ಎಲ್ಲ ಮಾಡಿಲ್ಲ ಕರೆಕ್ಟಾಗೆ, ಇನ್ನು ನೀಟಾಗಿ ಏನೂ ಜೋಡಿಸ್ಕೊಂಡಿಲ್ಲ. ಆ್ಯಂಡ್ ತುಂಬ ಹಳೆ ಪಾತ್ರೆಗಳೆಲ್ಲ ಇದೆ, ಅದನ್ನೆಲ್ಲ ತೆಗಿಬೇಕು. ಆಮೇಲೆ ತುಂಬ ಹಳೆ ಬಾಕ್ಸ್ಗಳೆಲ್ಲ ಇದೆ, ಅದನ್ನೆಲ್ಲ ನಾನು ತೆಗಿಬೇಕು, ಬಿಸಾಕಬೇಕು. ಅದನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ಹೊಸದೆಲ್ಲ ಒಂದು ಸೆಟ್ನ ಕಿಚನ್ ಸೆಟ್ನ ನಾನು ಆರ್ಡರ್ ಮಾಡಿದ್ದೀನಿ. ಅದನ್ನು ಬರಬೇಕು. ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಮತ್ತು ಮೀಶೋ ಮೂರರಲ್ಲೂ ಕೂಡ ಮಾಡಿದ್ದೀನಿ. ಕೆಲವೊಂದು ಬಾಕ್ಸ್ಗಳು ಬರಬೇಕು. ಮತ್ತು ಈ ಶೀಟ್ ಏನಿದೆಯಲ್ಲ ಇದನ್ನು ಕೂಡ ನಾನು ಅಮೆಝಾನಿಂದನೇ ತರಿಸ್ಕೊಂಡಿದ್ದೆ. ಇದು ಒಳಗಡೆ ಅಂದರೆ ಜಸ್ಟು ನಾವು ಬಾಕ್ಸ್ಗಳ ಕಡೆ ಈ ಕಡೆ ಜರುಗಿಸ್ತಾ ಇರ್ತೀವಲ್ಲ, ಆವಾಗ ಅದು ಆ ಮಾರ್ಕ್ ವುಡ್ ಮೇಲೆ ಬೀಳಬಾರ್ದು ಅಂತ ಹೇಳಿಬಿಟ್ಟು ಇದನ್ನು ಹಾಕೋದು. ಮತ್ತು ಏನಾದ್ರು ಆಯಿಲ್ ಏನಾದ್ರು ಇಡ್ತೀವಿ, ಆ ಥರ ಏನಾದ್ರು ಇಡ್ತೀವಿ ಅಂತಂದರೆ ಜಸ್ಟ್ ಅದನ್ನು ಇದು ಸ್ವಲ್ಪ ಪ್ರೊಟೆಕ್ಟ್ ಮಾಡುತ್ತೆ, ಆಯಿತಾ? ಸೊ ಸಮಟೈಮ್ಸ್ ನನಗೇನು ಅನಿಸುತ್ತೆ ಅಂದರೆ ಯಾಕೆ ನನಗೆ ಈ ಥರ ಆಗುತ್ತೆ, ನಾನು ಏನೋ ಒಂದು ಪರ್ಫೆಕ್ಷನ್ ಹುಡ್ಕೋದಕ್ಕೆ ಹೋಗ್ತೀನಿ ಎಲ್ಲದರಲ್ಲೂ, ಯಾಕೆ ನನಗೆ ಈ ಥರ ಆಗುತ್ತೆ ಅಂತ ನಂಗೆ ತುಂಬ ಬಿಗ್ ಕ್ವೆಶನ್ ತುಂಬ ಸಲ ಅನಿಸಿದೆ ನನಗೆ. ಈ ಥರ ನಾನು ಎಲ್ಲದರಲ್ಲೂ ಒಳ್ಳೆತನ ತೋರ್ಸೋಕ್ಕೆ ಹೋಗ್ತೀನಿ. ಈಗ ಯಾರೋ ಒಬ್ಬರು ಬರ್ತಾರೆ ಮನೆಗೆ ಲೇಬರ್ಗಳು ಅಥವಾ ಏನೋ ಒಂದು ಕೆಲಸಕ್ಕೆ, ನಾನು ಒಳ್ಳೆತನನ ನಾನು ತೋರ್ಸೋಕ್ಕೆ ಹೋಗ್ತೀನಿ ಅವ್ರ ಹತ್ರ. ತೋರಿಸ್ಲೇಬೇಕಂತಲ್ಲ, ನನ್ನ ಗುಣ ಅದು, ನಾನು ಇರೋದೇ ಹಾಗೆ, ಆಯಿತಾ? ಬಟ್ ನನಗೆ ಯಾಕೆ ಯಾವಾಗಲೂ ಏನೋ ಒಂದು ಕೆಟ್ಟದೇ ನಡೆಯುತ್ತೆ, ಕೆಟ್ಟದೇ ಆಗುತ್ತೆ. ನಾನು ಅಂದ್ಕೊಂಡಂಗೆ ಏನೋ ಒಂದು ಕೆಲವೊಂದು ಆಗಲ್ಲ ಈ ಥರ ವಿಚಾರದಲ್ಲಿ ಅಂತ ನನಗೆ ತುಂಬ ಸರಿ ಆ ಥರ ಅನಿಸ್ಬಿಟ್ಟಿದೆ. ಬಟ್ ಹೊರಗಿಂದ ನಿಮಗೆ ನೋಡೋರಿಗೆ ಇದು ಚೆನ್ನಾಗಿದೆ, ಎಲ್ಲ ಸೂಪರಾಗಿದೆಯಲ್ಲ, ಚೆನ್ನಾಗಿ ಬಂದಿದೆಯಲ್ಲ, ಯಾಕೆ ಇವ್ರಿಗೆ ಹೇಳ್ತಿದ್ದಾರೆ ಅಂತ ನಿಮಗೆ ಒಂದು ಕ್ವೆಶನ್ ಬರ್ಬೋದು. ಕಾಮೆಂಟ್ ಬಿಲೋ ಅಷ್ಟೇ, ನಿಮ್ಗೆ ಯಾಕೆ ಈ ಥರ ಅನ್ನಿಸ್ತಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಆ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ವಿತ್ ಡೀಟೇಲ್ಸ್, ಆಯಿತಾ? ಯಾರು ಯಾಮಾರಬಾರ್ದು ಇಂಥ ವಿಚಾರಗಳಲ್ಲಿ, ಒಬ್ಬರು ಕೂಡ ಯಾಮಾರಬಾರ್ದು ಅನ್ನೋ ಒಂದು ವಿಡಿಯೋನ, ಡೆಡಿಕೇಟೆಡ್ ವಿಡಿಯೋನ, ಒಂದು 5 to 10 minutes ಡೆಡಿಕೇಟೆಡ್ ವಿಡಿಯೋನ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಮಾತ್ರ, ಇಲ್ಲಾಂದರೆ ನಾನು ಈ ವಿಡಿಯೋನ ಇಲ್ಲಿಗೆ ಬಿಟ್ಬಿಟ್ಟು ನೆಕ್ಸ್ಟು ನನ್ನ ಕಿಚನ್ ಟೂರ್ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಎಸ್, ಇವಾಗ ಎಲ್ಲ ನೀಟಾಗೆ ಇಲ್ಲಿ ಅರೇಂಜ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಾಕ್ಸ್ಗಳು ನಮಗೆ ಲಾಸ್ಟ್ ಟೈಮ್ ಕಿಚನಿಗೂ ಈ ಕಿಚನ್ನಿಗೂ ಸ್ವಲ್ಪ ಹೈಟ್ ನಾನು ಕಮ್ಮಿ ಮಾಡಿಸ್ಕೊಂಡು, ಬಿಕಾಸ್ ನಾನು ಕುಳ್ಳಿಯಲ್ಲ, ಒಂದು ಸ್ವಲ್ಪ ಹೈಟು ಕಮ್ಮಿ ಇದ್ದೀನಿ, 4.8 ಅಷ್ಟೇ. ನನಗೆ ಹೈಟ್ ಇದ್ದರೆ ಕಿಚನ್ನು ಅಡುಗೆ ಮಾಡಬೇಕಾದ್ರೆ ತುಂಬ ಡಿಸ್ಕಂಫರ್ಟ್ ಆಗುತ್ತೆ, ಅಷ್ಟು ಕಂಫರ್ಟಬಲ್ ಅನಿಸುತ್ತಿಲ್ಲ ಕಿಚನ್ ಅಡುಗೆ ಮಾಡುವಾಗ ಅಂತ ಹೇಳಿದ್ದಕ್ಕೆ ಒಂದು ಸ್ವಲ್ಪ ಹೈಟ್ನ ರೆಡ್ಯೂಸ್ ಮಾಡ್ಕೊಂಡಿದ್ವಿ.
ಕಿಚನ್ನಲ್ಲಿ ಏನಂದರೆ ಮೇಜರ್ ಇಶ್ಯೂಸ್ ನಾವು ನೋಡೋದು ಅಂದರೆ ಈ ಸಿಂಕ್ ಹತ್ರ ಮತ್ತು ನಾವೆಲ್ಲ ಮೇಲೆಲ್ಲ ಕ್ಲೀನ್ ಮಾಡ್ತೀವಲ್ಲ, ಆ ಕೌಂಟರ್ ಟಾಪ್ ಎಲ್ಲ ಇರುತ್ತಲ್ಲ ಅದ್ರ ಮೇಲೆಲ್ಲ ಏನಾಗುತ್ತೆ ಅಂದರೆ ನಾವು ತೊಳೆದಾಗ ಅಥವಾ ಜಾಸ್ತಿ ನೀರು ಹಾಕಿದಾಗ ಅದೆಲ್ಲ ಕೆಳಗಡೆ ಬಿದ್ದುಬಿಡುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, ಒಂದು ಬೀಡಿಂಗ್ನ ಕೊಡಿಸಿದ್ದೆ ಅದಕ್ಕೆ. ಅದೆಲ್ಲೂ ನಾವು ತೊಳೆದಿದ್ದ ನೀರೆಲ್ಲ ಡೈರೆಕ್ಟಾಗಿ ಸಿಂಕ್ ಹತ್ರನೇ ಹೋಗಬೇಕು. ನಾವು ಎಲ್ಲಿಂದ ಎಲ್ಲಿಗೆ ನೀರು ಹಾಕಿದ್ರೂ ಕೂಡ ಎಲ್ಲೂ ಒಂದು ಡ್ರಾಪು ಕೆಳಗಡೆ ಉಡ್ ಮೇಲೆ ಬೀಳಬಾರ್ದು ಅಂತ ಹೇಳಿಬಿಟ್ಟು ನಾನು ಆ ಕೌಂಟರ್ ಟಾಪ್ ಮೇಲೆ ಆ ಬೀಡಿಂಗ್ನ ಕೊಡಿಸಿದ್ದೀನಿ. ನೀವು ನೋಡಿದ್ರೆ ನಿಮಗೆ ಕ್ಲೋಸಪ್ಪಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಹೆಲ್ಪ್ ಆಗುತ್ತೆ ಅದು, ಆಯಿತಾ. ಆಮೇಲೆ ಟೈಲ್ಸ್ ಕಲರ್ನ ಕೂಡ ನಾನು ಚೇಂಜ್ ಮಾಡಿಸಿದ್ದೆ. ಮುಂಚೆ ಇದ್ದಿದ್ದು ತುಂಬ ಅದ್ರ ಮೇಲೆ ಟೆಕ್ಸ್ಚರ್ ಇತ್ತು. ನಾನು ಪರ್ಟಿಕ್ಯುಲರಾಗಿ ಟೆಕ್ಸ್ಚರ್ ಇಲ್ಲದೆ ಇರೋ ಅಂಥ ಒಂದು ಟೈಲ್ಸೇ ಬೇಕು ಅಂತ ನಾನು ಹೇಳಿ ಅದು ಹಾಕ್ಸಿರೋದು. ಯಾಕಂದರೆ ಟೆಕ್ಸ್ಚರ್ ಇರೋವಂಥ ಟೈಲ್ಸ್ಗೆ ಯಾವಾಗಲೂ ಏನಂದರೆ ಕ್ಲೀನಿಂಗ್ ಪ್ರಾಸೆಸ್ ತುಂಬ ಜಾಸ್ತಿ, ತುಂಬ ಈ ಕೊಳೆ ಎಲ್ಲ ತುಂಬ ಕೂತ್ಕೊಳ್ಳುತ್ತೆ. ಮತ್ತು ಎಣ್ಣೆ ಜಿಡ್ಡೆಲ್ಲ ಕೂತ್ಕೊಂಡ್ಬಿಟ್ರೆ ಅದನ್ನು ಕ್ಲೀನ್ ಮಾಡಿಸೋದು ತುಂಬ ಕಷ್ಟ. ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಎಲ್ಲ ಪ್ಲೇನೇ ಬೇಕು ಅಂತ ಹೇಳಿಬಿಟ್ಟು ಪ್ಲೇನ್ ಟೈಲ್ಸ್ನ ಹಾಕ್ಸಿರೋದು. ಒಂಥರ ಮಾರ್ಬಲ್ ಫಿನಿಶಿಂಗ್ ಬರುತ್ತಲ್ಲ ಆ ಥರದ್ದು. ಅದು ನನ್ನ ಗೋಡೆಗೂ ಮತ್ತು ಆ ಒಂದು ಪರ್ಟಿಕ್ಯುಲರ್ ಡಿಸೈನ್ಗೂ ಕೂಡ ಬ್ಲೆಂಡ್ ಆಗಬೇಕು ಅಂತ ರೀತಿಯಲ್ಲಿ ನಾನು ಅದನ್ನು ಮಾಡಿಸಿದ್ದು. ಇವಾಗ ನಾವೇನು ಮಾಡ್ತಿದ್ದೀವಿ, ಎಲ್ಲದೂ ಐಟಮ್ನ ಇಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಎಲ್ಲೆಲ್ಲೆಲ್ಲ ಜಾಗ ಇದೆಯೋ ಅಲ್ಲೆಲ್ಲ ಇನ್ನೂ ಕರೆಕ್ಟಾಗಿ ಜೋಡಿಸೋದಕ್ಕೆ ಗೊತ್ತಾಗ್ತಿಲ್ಲ, ಹೆಂಗೆ ಜೋಡಿಸ್ಕೋಬೇಕು ಅಂತ, ಎಲ್ಲೆಲ್ಲಿ ಏನೇನು ಇಡಬೇಕು ಅನ್ನೋದು ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ಏನಂದರೆ ಇಷ್ಟರ ಮಟ್ಟಿಗೆ ಎಲ್ಲದೂ ನೀಟಾಗಿ ಮೇಲೆಲ್ಲ ಎತ್ತಿ ಜೋಡಿಸ್ತಾ ಇದ್ದೀವಿ ನೀಟಾಗೆ. ಮತ್ತು ಗ್ಯಾಸೆಲ್ಲ ಇನ್ನೂ ಫಿಟ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ನಾನು 2 ವೀಕ್ಸು ಸರಿಯಾಗಿ ಊಟನೇ ಮಾಡಿಲ್ಲ ನಮ್ಮ ಮನೇಲಿ. ಸರಿಯಾಗಿ ಯಾರೂ ಅಷ್ಟು ಪ್ರಾಪರಾಗಿ ಅಡುಗೆ ಮಾಡ್ಕೊಂಡು ಊಟನೇ ಮಾಡಿಲ್ಲ. ಬರೀ 2 ವೀಕ್ಸಿಂದ ರೈಸ್ ಐಟಮೇ ತಿಂದಿರೋದು. ಏನಕ್ಕೆ ಅಂತ ಹೇಳಿದ್ರೆ, ಅದು ನಮ್ಮದು ಇಂಡಕ್ಷನ್ ಸ್ಟವಲ್ಲಿ ನಾವು ಅಡುಗೆ ಮಾಡ್ತಾಯಿದ್ದಲ್ವ. ಇಂಡಕ್ಷನ್ ಸ್ಟವಲ್ಲಿ ಈ ಚಪಾತಿ ರೊಟ್ಟಿ ಆಗಲಿ ಇದೆಲ್ಲ ಚೆನ್ನಾಗಿ ಮಾಡೋಕ್ಕಾಗೋದಿಲ್ಲ. ಅದೊಂಥರ ಏನೋ ಒಂಥರ ಕಂಫರ್ಟಬಲ್ ಇಲ್ಲ ಅದು ಇಂಡಕ್ಷನ್ ಸ್ಟವ್. ಏನಿದ್ರು ಸುಮ್ಮನೆ ಎಮರ್ಜೆನ್ಸಿಗೆ ಏನೋ ಒಂದು ಮ್ಯಾಗಿ ಅಥವಾ ಬಿಸಿ ಮಾಡ್ಕೊಳ್ಳೋಕೆ ಓಕೆ, ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ, ಹಾಲು ಕಾಯಿಸ್ಕೊಳ್ಳೋಕ್ಕೆ ಓಕೆ, ಫಾಸ್ಟಾಗಿ ಕಾಯುತ್ತೆ. ಬಟ್ ಡೆಫಿನೆಟ್ಲಿ ಈ ಗ್ಯಾಸ್ ಒಲೆಯಲ್ಲಿ ಮಾಡೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಯು ಆರ್ ನಾಟ್ ಏಬಲ್ ಟು ಈಟ್ ಫಾರ್ ಮೋರ್ ದೆನ್ 3-4 ಡೇಸ್ ಅಂತ ನನಗೆ ಪರ್ಸ್ನಲಾಗಿ ಅಂತ ಅನಿಸುತ್ತೆ. ಊಟನೇ ಮಾಡಿಲ್ಲ ನೆಟ್ಟಿಗೆ, ನಿಜ ಹೇಳ್ಬೇಕಂದ್ರೆ. ನಾನು ಕಂಪ್ಲೀಟಾಗಿ ಡಿನ್ನರು, ಬ್ರೇಕ್ಫಾಸ್ಟು, ಆಮೇಲೆ ಲಂಚು ಎಲ್ಲದನ್ನು ಕೂಡ ಆಂಟಿ ಮನೆಯಲ್ಲೇ ನನಗೆ ಆಗ್ತಾಯಿದ್ದಿದ್ದು. ನನಗೆ, ಸೋಮುಗೆ, ಅಮ್ಮಂಗೆ 3 ಜನಕ್ಕೂ ಸೇರಿಸಿ ಆಂಟಿ ಪಾಪ ಯಾವಾಗಲೂ ಅಡುಗೆ ಮಾಡೋರು. ಅರ್ಜುನ್ ಅವರಾಗಲಿ ಆ್ಯಂಡ್ ರಜನಿ ಅವರಾಗಲಿ, ಅಂಕಲ್ ಆಗಲಿ, ಆಂಟಿ ಆಗಲಿ, ಅವರೆಲ್ಲ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ನಮಗೆ. ಸೊ ನಮಗೆ ನಾವೇನಾದ್ರು ಮಾಡಿದ್ರೆ ಅವ್ರ ಮನೆಗೆ ಕೊಡೋದು, ಅವ್ರೇನಾದ್ರು ಮಾಡಿದ್ರೆ ನಮ್ಮ ಮನೆಗೆ ಕೊಡೋದು. ದಟ್ ವಾಸ್ ಒನ್ ಬ್ಯೂಟಿಫುಲ್ ಬಾಂಡಿಂಗ್ ಇದೆ ನಮಗೂ ಅವ್ರಿಗೂ ಮಧ್ಯೆ ಅಂದ್ಬಿಟ್ಟು. ಫಿಶ್ಶು ಆ ಥರದ್ದೇ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಅವ್ರೇನು ತಿಂತಾರೋ ಅದನ್ನು ನಮಗೂ ಎಕ್ಸ್ಟ್ರಾ ತರಿಸ್ಬಿಟ್ಟು ಅವ್ರ ಮನೇಲಿ ಮಾಡೋರು ಪಾಪ. ನಂಗೆ ಅದೊಂದು ಅವ್ರ ಮನೇಲಿ ಊಟ ಮಾಡಿದ್ದೆ ಒಂದು ಸ್ವಲ್ಪ ಚೆನ್ನಾಗಿ ಅಂತ ಅನ್ನಿಸ್ತು. ನಾವು ಮಾಡಿದ್ದು ನಮ್ಮ ಮನೇಲಿ ಏನೂ ಅಷ್ಟು ಚೆನ್ನಾಗಿ ತಿನ್ನೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಇಂಡಕ್ಷನ್ ಸ್ಟವಲ್ಲಿ ಚೆನ್ನಾಗಿ ಆಗಲ್ಲ ಅಡುಗೆಗಳು, ಓಕೆನಾ. ಯಾವಾಗ ಗ್ಯಾಸ್ ಫಿಟ್ ಮಾಡ್ತೀವೋ, ಯಾವಾಗ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವೋ ನಾವು ನೆಮ್ಮದಿಯಾಗೆ ಅಂತ ನನಗೆ ಅನಿಸ್ತಿತ್ತು. ಬಿಕಾಸ್ ಅವ್ರು ನಮಗೆ ಟೈಮ್ ಹೇಳಿದ್ದು 1 ವೀಕ್ ಅಷ್ಟೇ. 1 ವೀಕ್, ಎಕ್ಸಾಕ್ಟ್ಲಿ 1 ವೀಕು. ಇಫ್ ಇನ್ ಕೇಸ್ ಏನಾದ್ರು ಚೇಂಜಸ್ ಆಯಿತು, ಏನಾದ್ರು ಫಿಟ್ಟಿಂಗ್ ಅದು ಇದು ಏನಾದ್ರು ಬೇಕು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 2 ಡೇಸ್ ಎಕ್ಸ್ಟ್ರಾ ತೊಗೋತೀವಿ ಅಂತ ಹೇಳಿದರು. ಬಟ್ 1 ವೀಕ್ ಆಯಿತು. ಅದಾದಮೇಲೆ ಮತ್ತೆ ತಿರ್ಗಾ ಇನ್ನೊಂದು ವೀಕ್ ಎಕ್ಸ್ಟೆಂಡ್ ಮಾಡಿದ್ರು. ಅದಾದಮೇಲೆ ಇನ್ನೊಂದು 4-5 ದಿವಸ ಎಕ್ಸ್ಟ್ರಾ ಆಯಿತು. ತುಂಬ ಟೈಮ್ ತೊಗೊಂಡ್ರು ಅಂತ ನನಗೆ ಪರ್ಸ್ನಲಾಗಿ ಫೀಲ್ ಆಯಿತು. ಯಾಕೆಂದರೆ ಡೆಮಾಲಿಷನ್ಗೆ ಅವರು 4 ದಿನ ಟೈಮ್ ತೊಗೊಂಡ್ರು. ಅಷ್ಟೊಂದು ಟೈಮ್ ತೊಗೊಳ್ಳೋ ಅಂಥ ಅವಶ್ಯಕತೆ ಇರಲಿಲ್ಲ. ಬಿಕಾಸ್ ಒಂದೇ ಹುಡುಗ ಒಂದೇ ದಿವಸದಲ್ಲಿ ಅರ್ಧ ಕೆಲಸ ಮುಗಿಸಿದ್ದ ಅಲ್ಲಿ ಆಲ್ಮೋಸ್ಟು. ಅಷ್ಟು ಏನೂ ಇರಲಿಲ್ಲ. ಬಿಕಾಸ್ ಎಲ್ಲ ಹೊಡೆದಾಕ್ತಾರೆ, ಅವ್ರೇನು ಅದನ್ನೇ ನೀಟಾಗಿ ಬಿಚ್ಬಿಟ್ಟು ಏನು ಇಟ್ಕೊಳ್ಳಲ್ಲ ಅಲ್ವಾ. ಎಲ್ಲ ಹೊಡೆದಾಕ್ತಾರೆ, ಮಗ ಹೊಡೆದಾಕ್ತಾರೆ ಎಲ್ಲದನ್ನು. ಸೊ ಒಂದು ಅರ್ಧ ದಿನದ ಕೆಲಸನೇ ಇದ್ದಿದ್ದು ಅಲ್ಲಿ ನಿಜ ಡೆಮಾಲಿಷನ್ ಟೈಮಲ್ಲಿ. ಅದನ್ನೇ 4 ದಿನ ತುಂಬ ಲ್ಯಾಗ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತು. ಅಲ್ಲಿಂದ ಶುರು ಮಾಡ್ತೀನಿ ನಿಮಗೆ ಸ್ಟೋರಿನ. ಏನೇನಾಯಿತು, ಎಂಡಿಂಗಲ್ಲಿ ಏನೇನಾಯಿತು, ಏನು ಕತೆ ನಡೀತು. ನಮ್ಮ ಕಿಚನ್ ಕಂಪ್ಲೀಟ್ ಆದಮೇಲೆ ನಾನು ಆ ವಿಷಯ ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಅಂತ ನಾನು ತುಂಬ ಅನ್ಕೊತಾ ಇದ್ದೆ. ಈವನ್ ಸೋಮುನು ಅಷ್ಟೇ ಹೇಳಿದ್ರು, ನೀನು ಎಲ್ಲ ಕಡೆ ಪಬ್ಲಿಷ್ ಮಾಡು, ನೀನು ಎಲ್ಲದನ್ನು ಹೇಳು, ನೀನು ಬೇರೆಯವ್ರಿಗೆ ಈ ಥರ ಆಗಬಾರ್ದು ಅಂತ ಸೋಮುನು ನನಗೆ ಸಪೋರ್ಟ್ ಮಾಡಿದ್ರು. ನಾನು ಬಿಟ್ಟಾಕ್ಬಿಡೋಣ ಅಲ್ಲಿಗೆ, ಏನಕ್ಕೆ ಅದೊಂಥರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ದಂಗೆ ಅನ್ಸತ್ತೇನೋ ಅಂತ ಅನ್ನಿಸ್ತು. ಬಟ್ ಇಷ್ಟೆಲ್ಲ ಲಕ್ಷಗಟ್ಟಲೆ ನೀವು ಕೊಟ್ಟಾಗ ವಾಟ್ ಯು ಎಕ್ಸ್ಪೆಕ್ಟ್ ಎಂಡ್ ಆಫ್ ದಿ ಡೇ ಅಲ್ವಾ. ಸೊ ಅದನ್ನು ಒಂದು 10 ನನ್ನ ವೀಡಿಯೋ
ವಿಡಿಯೋನ ಒಂದು 10,000 ಜನ ನೋಡ್ತಾರೆ ಅಂದರೆ ಅಟ್ಲೀಸ್ಟ್ ಒಂದು 8,000 ಜನಕ್ಕೆ ಒಂದು ರಿಯಲೈಸ್ ಆಗುತ್ತೆ, ಏನೋ ಒಂದು ಹೌದು ಇವ್ರು ಹೇಳ್ತಿರೋದ್ರಲ್ಲಿ ಪಾಯಿಂಟ್ ಇದೆ ಅಂತ ಒಂದು ರಿಯಲೈಸ್ ಆಗುತ್ತೇನೋ ಅನ್ನೋ ಒಂದು ಇದರಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಸೊ ಕಾಂಬಿನೇಷನ್ ನೀವು ನೋಡಿ ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಮತ್ತು ಲೇಸರ್ ಲೈಟ್ನ ಅದನ್ನು ಕೂಡ ಹಾಕ್ಸಿದ್ವಿ ನಾವು, ಆ ಪ್ರೊಫೈಲ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ದೆನ್ ಎಲ್ಲ ಕೆಲಸ ಆಯ್ತಲ್ವ, ಇಲ್ಲಿ ಡಿಶ್ ವಾಷರ್ನ ಫಿಕ್ಸ್ ಮಾಡೋದಕ್ಕೆ ಬಂದಿದ್ದರು, ಅವರು ಅದನ್ನು ಫಿಕ್ಸ್ ಮಾಡಿಬಿಟ್ಟು ಹೋದರು. ಮತ್ತು ನೆಕ್ಸ್ಟ್ ಡೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಯಿತಾ. ಅವಾಗೇನಾಯಿತು, ಸಿಂಕಿಂದ ನಮಗೆ ಎಕ್ಸಾಕ್ಟಾಗೆ ವಾಟರು ಕರೆಕ್ಟಾಗಿ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಅದೊಂದು ರೆಕ್ಟಿಫೈ ಮಾಡಿ ಅಂತ ಹೇಳಿಬಿಟ್ಟು ಅವರಿಗೆ ಕರೆಸಿದ್ವಿ. ಅದೊಂದು ಕೆಲಸ ನಡೀತಾ ಇದೆ ಇವಾಗ. ಮೀನ್ ವೈಲ್ ನಮ್ಮ ಪಾಪು ಜೊತೆ ಪಾಪ ಆಂಟಿ ಮನೆಯಲ್ಲೇ, ಬಿಕಾಸ್ ನಾವು ನಮ್ಮ ಮನೆಗೆ ಕರ್ಕೊಂಬರ್ತಿರ್ಲಿಲ್ಲ, ಆಂಟಿ ಮನೆಯಲ್ಲೇ ಡಸ್ಟ್ ಅಲ್ವಾ, ಸೊ ಡಸ್ಟ್ ಅಲರ್ಜಿ ಆಗಿ ಜ್ವರ ಗಿರ ಬಂದರೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತು ಪಾಪು ಮೋಸ್ಟ್ ಆಫ್ ಟೈಮ್ ಆಲ್ಮೋಸ್ಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮುಗಿಯೋವರೆಗೂ ಆಂಟಿ ಮನೆಯಲ್ಲೇ ಇರ್ತಿದ್ವಿ. ಮತ್ತು ಇನ್ನು ಮಿಕ್ಕಿ ಟೈಮಲ್ಲಿ ಅಮ್ಮ ಅಲ್ಲಿ ನೋಡ್ಕೊತಿದ್ರು, ಟೇಕ್ ಕೇರ್ ಮಾಡ್ತಿದ್ರು ಅಲ್ಲೆಲ್ಲ. ನಾನು ಇರ್ತೀನಿ ನೀನು ಹೋಗು ಅಂತ. ಮತ್ತು ಸೋಮುನು ಆಫೀಸ್ಗೆ ಹೋಗೋದು ಬರೋದು ಆ ಥರ ಅವ್ರ ಕೆಲಸ ಅವ್ರು ನೋಡ್ಕೊತಾಯಿದ್ರು. ಮಧ್ಯ ಅವ್ರಿಗೇನಾದ್ರು ಹೇಳೋಕ್ಕಿದ್ರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂಚೂರು ಇಂಟಿಮೇಷನ್ ಕೊಟ್ಬಿಟ್ಟು ನಾನು ಇಲ್ಲಿ ಆಂಟಿ ಮನೆಯಲ್ಲೇ ಬಂದು ಕೂತ್ಕೊತಾ ಇದ್ದೆ. ಆಲ್ಮೋಸ್ಟ್ ನಂದೆಲ್ಲ ತಿಂಡಿ ಊಟ ಅಡುಗೆ ಎಲ್ಲ ನಾನು ಇಲ್ಲೇ ಇವ್ರ ಮನೆಯಲ್ಲೇ ನಂದು ಆಗ್ತಾಯಿದ್ದಿದ್ದು. ಇವನ್ ಸೋಮುಗೂ ಅಷ್ಟೇ, ಇವನ್ ಅಮ್ಮಂಗೂ ಅಷ್ಟೇ. ಹಂಗೆ ಆಂಟಿ ನಂಗೆ ಹಂಗೆ ಹೇಳೋರು, ನಿಂಗೇನು ಇಷ್ಟ ಬಂದು ಮಾಡ್ಕೊಂಡು ತಿನ್ನು, ನಾನು ಏನೂ ಹೇಳಲ್ಲ ಅಂತಲೇ ಹೇಳೋರು ಪಾಪ. ಅಷ್ಟೇ ಗಾಯ್ಸ್, ನಾನು ಹೇಳಿದ್ನಲ್ಲ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಐ ಟೆಲ್ ಯು ದ ಸ್ಟೋರಿ, ಏನೇನಾಯಿತು, ಹೋಲ್ ಥಿಂಗ್ ಏನೇನು ನಡೀತು, ಇವಾಗಿನವರೆಗೂ ಏನೇನು ನಡೀತಾ ಇದೆ ಅದರದ್ದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ, ಮನಸೋ ಇಚ್ಛೆ. ಓಕೆನಾ? ಇಷ್ಟ ಆದರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಬಾಯ್ ಆ್ಯಂಡ್ ಟಾಟಾ.